ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಸಂಜೀವನಿ. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾದ್ರೆ ಪಕ್ಕದಲ್ಲಿರೋ ಗಂಟೆನ ಪ್ರೆಸ್ ಮಾಡಿ. ಇವತ್ತು ಲೂಸ್ ಮೋಷನ್, ಡಯೇರಿಯಾ, ಬೇದಿಗೆ ಮನೆಮದ್ದು ಹೇಳ್ತೀನಿ, ಫಾಲೋ ಮಾಡಿ. ನಿಜವಾಗ್ಲೂ ಕಡಿಮೆ ಆಗುತ್ತೆ. ಮೊದಲನೇ ಮನೆಮದ್ದು, ಇದು ಚಿಕ್ಕ ಮಕ್ಳಿಗೂ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಒಂದು ಬೌಲಲ್ಲಿ ಮೊಸರು ತೊಗೋಬೇಕು. ಒಂದು ಬಾಳೆಹಣ್ಣು ಸಾಕು, ಪಚ್ಚ ಬಾಳೆನಾದರೆ ಒಳ್ಳೆಯದು. ಅದು ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಿನ್ನಬೇಕು. ಹೀಗೆ ಡೈಲಿ 2 ಸಲ ಮಾಡಿ ನಿಮ್ಮ ಬೇದಿ ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಮಕ್ಕಳಿಗೂ ತಿನ್ನಿಸ್ಬೋದು ಅದನ್ನು. ಇದನ್ನು ಅಷ್ಟೇ, ಒಂದು ಗ್ಲಾಸ್ ಮಜ್ಜಿಗೆ ತೊಗೊಳ್ಳಿ. ತಿಳಿ ಮಜ್ಜಿಗೆನೇ ಬೇಕು ಫ್ರೆಂಡ್ಸ್, ಗಟ್ಟಿ ಮಜ್ಜಿಗೆ ಬೇಡ. ತಿಳಿ ಮಜ್ಜಿಗೆ ತೊಗೊಳ್ಳಿ. ಅದಕ್ಕೆ 1 ಸ್ಪೂನಷ್ಟು ಮೆಂತೆ ಪುಡಿ ಮಾಡಿರೋವಂಥದ್ದು, ಮೆಂತೆ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡೀರಿ. ಮಕ್ಳಿಗೂ ಕುಡಿಸಿ. 2 ರಿಂದ 3 ಸಲ ಈ ಥರ ಮಾಡಬೇಕು. ಈ ಮಜ್ಜಿಗೆ ಕುಡಿಯೋದ್ರಿಂದ ನಿಮಗೆ ಯಾವುದೇ ಥರ ಬೇದಿ ಜಾಸ್ತಿ ಆಗ್ತಿದ್ರೂ ಅದೆಲ್ಲ ಕಡಿಮೆ ಆಗುತ್ತೆ. ಇನ್ನು 3ನೇ ಮನೆ ಮದ್ದು, ಇದಕ್ಕೂ ಅಷ್ಟೇ ಮೆಂತೆ ಪೌಡರ್ ಬೇಕು, ಜೀರಿಗೆ ಪೌಡರ್ ಬೇಕು. ಒಂದು ಬೌಲಲ್ಲಿ ಮೊಸರು ತೊಗೊಳ್ಳಿ, ಮೆಂತೆ ಪೌಡರ್ 2 ಸ್ಪೂನು, ಜೀರಿಗೆ ಪೌಡರ್ 2 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಿನ್ನಿ. ಹೀಗೆ 2 ರಿಂದ 3 ಸಲ ಮಾಡಬೇಕು. ಮಾಡೋದ್ರೆ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಮಕ್ಕಳಿಗಾದರೆ ಸ್ವಲ್ಪ ಕಡಿಮೆ ಮೊಸರು ತೊಗೊಳ್ಳಿ, 1 ಸ್ಪೂನ್ ಹಾಕಿ ಸಾಕಾಗುತ್ತೆ. 1 ಸ್ಪೂನ್ ಮೆಂತೆ ಪೌಡರು, 1 ಸ್ಪೂನ್ ಜೀರಿಗೆ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಿನ್ನಿಸಿ. 2 ಸಲ ತಿನ್ನಿಸಿ. ಅವ್ರಿಗೆ ಯಾವುದೇ ಥರ ಬೇದಿ ಆದರೂ ಕಡಿಮೆ ಆಗುತ್ತೆ. ಇನ್ನು ನೆಕ್ಸ್ಟ್ ಮನೆಮದ್ದು, ಸಾಸಿವೆ ಪೌಡರ್ ಬೇಕು. ಸಾಸಿವೆ ಪೌಡರ್ ಒಂದು ಅರ್ಧ ಸ್ಪೂನು, ಜೀರಿಗೆ ಪೌಡರ್ ಒಂದು ಅರ್ಧ ಸ್ಪೂನು, ಅದ್ರ ಜೊತೆಗೆ 1 ಸ್ಪೂನಷ್ಟು ಜೇನುತುಪ್ಪ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ತಿನ್ನಬೇಕು. ಹೀಗೆ 2 ರಿಂದ 3 ಸಲ ತಿನ್ನಬೇಕು. ಹೀಗೆ ಮಾಡೋದ್ರಿಂದ ಕಂಪ್ಲೀಟಾಗಿ ಬೇದಿ ಕಡಿಮೆ ಆಗುತ್ತೆ. 5ನೇ ಮನೆಮದ್ದು, ನಿಂಬೆಹಣ್ಣು ರಸ 2 ಸ್ಪೂನು, ಶುಂಠಿ ಪೇಸ್ಟ್ ಮಾಡಿರುವಂಥದ್ದು ಅರ್ಧ ಸ್ಪೂನು, ಕಾಳು ಮೆಣಸಿನ ಪೌಡರ್, ಪೆಪ್ಪರ್ ಪೌಡರು ಒಂದು ಚಿಟಿಕೆಯಷ್ಟು ಸಾಕಾಗುತ್ತೆ. 3 ಚೆನ್ನಾಗಿ ಮಿಕ್ಸ್ ಮಾಡಿ ತಿನ್ನಬೇಕು. ಹೀಗೆ 2 ಸಲ ಮಾಡಬೇಕು ಡೈಲಿ. ಹೀಗೆ ಮಾಡೋದ್ರಿಂದ ಕಂಪ್ಲೀಟಾಗಿ ಬೇದಿ ಕಡಿಮೆ ಆಗುತ್ತೆ. ಇನ್ನು ತುಂಬ ಜಾಸ್ತಿ ಬೇದಿ ಆಗ್ತಾ ಇದೆ, ಲೂಸ್ ಮೋಷನ್ ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ತುಂಬ ಆಗ್ತಿದೆ ಅನ್ನೋರಿಗೆ ಇದನ್ನು ಹೇಳ್ತಾ ಇದ್ದೀನಿ. ದಾಳಿಂಬೆ ಹಣ್ಣು ಸಿಪ್ಪೆ ಬೇಕು. ದಾಳಿಂಬೆ ಹಣ್ಣು ಸಿಪ್ಪೆ ತೊಗೊಳ್ಳಿ. ಒಂದು 10 ಗ್ರಾಮ್ ಅಷ್ಟು ದಾಳಿಂಬೆ ಸಿಪ್ಪೆ ತೊಗೊಂಡು ಅದಕ್ಕೆ 20 ಗ್ರಾಮ್ ಅಷ್ಟು ಕಲ್ಸಕ್ಕರೆ, ಎರಡನ್ನೂ ಚೆನ್ನಾಗಿ ಹಾಕಿ ಪೇಸ್ಟ್ ಥರ ಮಾಡ್ಕೋಬೇಕು. ಜಜ್ಜಿ ಪೇಸ್ಟ್ ಮಾಡ್ಕೋಬೇಕು, ನೀರು ಹಾಕಬಾರ್ದು. ಹಾಗೆ ಪೇಸ್ಟ್ ಥರ ಮಾಡಿಕೊಂಡು 3 ಸಮ ಭಾಗ ಮಾಡ್ಕೊಳ್ಳಿ. ಇದು 10 ಗ್ರಾಮೇ ಸಾಕು, ಇದು 20 ಗ್ರಾಮು. ಎರಡನ್ನೂ ಜಜ್ಜಿ ಆ ಪೇಸ್ಟ್ ಬರುತ್ತಲ್ವ, ಆ ಪೇಸ್ಟ್ನ 3 ಸಮ ಭಾಗ ಮಾಡ್ಕೋಬೇಕು. ಇದನ್ನು 3 ಟೈಮ್ ತೊಗೋಬೇಕು. ಅದಕ್ಕೆ ಯಾವುದ್ರ ಜೊತೆ ತೊಗೋಬೇಕು ಅಂದರೆ ಮಜ್ಜಿಗೆ ಬೇಕು ಫ್ರೆಂಡ್ಸ್. 1 ಗ್ಲಾಸಲ್ಲಿ ಮಜ್ಜಿಗೆ ತೊಗೊಳ್ಳಿ. ಮಜ್ಜಿಗೆಗೆ 1 ಸ್ಪೂನಷ್ಟು ಕಲ್ಸಕ್ಕರೆ ಪುಡಿ ಮಾಡಿರೋಂಥದ್ದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಮಜ್ಜಿಗೆ ಕುಡೀರಿ. ಈ ಪೇಸ್ಟ್ ತಿನ್ನಬೇಕು. ಫಸ್ಟು ಈ ಪೇಸ್ಟ್ ತಿಂದ್ಬಿಡಿ, ತಿಂದು ಮಜ್ಜಿಗೆ ಕುಡೀರಿ. ಮಧ್ಯಾಹ್ನನೂ ಅಷ್ಟೇ, ಮಧ್ಯಾಹ್ನ ಪೇಸ್ಟ್ ಎರಡನೇ ಭಾಗ ಇರುತ್ತಲ್ವ, 3 ಸಮ ಭಾಗ ಮಾಡ್ಕೋಬೇಕು. ಮೊದಲನೇ ಭಾಗ ತಿಂದು ಮಜ್ಜಿಗೆ ಕುಡೀರಿ, ಮತ್ತು 2ನೇ ಭಾಗ ಮಧ್ಯಾಹ್ನ ತಿಂದು ಮಜ್ಜಿಗೆ ಕುಡಿಬೇಕು. ಮತ್ತು ರಾತ್ರಿನೂ ಅಷ್ಟೇ ಆ 3ನೇ ಭಾಗ ತಿಂದು ಮಜ್ಜಿಗೆ ಕುಡಿಬೇಕು. ಹೀಗೆ ಮಾಡೋದ್ರಿಂದ ಒಂದಿಂದಲೇ ಕಂಪ್ಲೀಟಾಗಿ ನಿಮಗೆ ಎಂಥ ಲೂಸ್ ಮೋಷನ್ಸ್ ಆದರೂ ಕಡಿಮೆ ಆಗುತ್ತೆ. ಮ್ಯಾಕ್ಸಿಮಮ್ 2 ದಿನ ಅಷ್ಟೇ, 2 ದಿನದ ಮೇಲೆ ಆಗೋದೇ ಇಲ್ಲ. ನಿಜವಾಗ್ಲೂ ಇಷ್ಟಾದರೂ ಕಡಿಮೆ ಆಗನಂದ್ರೆ ಅದು ಬೇರೆ ಪ್ರಾಬ್ಲಮ್ ಇರುತ್ತೆ, ಡಾಕ್ಟರ್ನ ತೋರಿಸಿ. ಇದು ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ಸಿಪ್ಪೆ ತೊಗೋಬೇಕು, ಸಿಪ್ಪೆ ಮತ್ತು ಕಲ್ಸಕ್ಕರೆ ಪೇಸ್ಟ್ ಮಾಡ್ಕೊಳ್ಳಿ. 3 ಸಮ ಭಾಗ ಮಾಡ್ಕೋಬೇಕು. 1 ಭಾಗ ತಗೊಂಡು ಮಜ್ಜಿಗೆ ಕುಡಿಬೇಕು. 2ನೇ ಭಾಗ ಮಧ್ಯಾಹ್ನ ತಗೊಂಡು ಮಜ್ಜಿಗೆಗೆ ಕಲ್ಸಕ್ಕರೆ ಮಿಕ್ಸ್ ಮಾಡಿರಬೇಕು. ತಿಳಿ ಮಜ್ಜಿಗೆನೇ ಆಗಿರಬೇಕು. ಇನ್ನು 3ನೇ ಭಾಗ ತಿಂದು ಮಜ್ಜಿಗೆ ಕುಡೀರಿ. ಹೀಗೆ 1 ದಿನ ಕಂಪ್ಲೀಟಾಗಿ ಮಾಡೋಷ್ಟಿಗೆ ನಿಮ್ಗೆ ಯಾವುದೇ ಥರ ಬೇದಿ ಆದರೂ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ವಾಟರ್ ಕಂಟೆಂಟ್ ಬೇಕಲ್ವಾ, ಫಸ್ಟು ನಿಂಬೆಹಣ್ಣು ರಸ ಚೆನ್ನಾಗಿ ಕುಡಿಬೇಕು. ನಿಂಬೆಹಣ್ಣು ಜ್ಯೂಸು ಜಾಸ್ತಿ ಕುಡಿಯೋದ್ರಿಂದ ಬೇದಿ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಫ್ರೂಟ್ ಜ್ಯೂಸಸ್, ಆದಷ್ಟು ಲಿಕ್ವಿಡ್ ಐಟಮ್ಸ್ ಎಲ್ಲನೂ ಪ್ರಿಫರ್ ಮಾಡಿ. ಗಟ್ಟಿ ಪದಾರ್ಥ ಎಲ್ಲ ತಿನ್ನೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಮತ್ತೆ ಆಗುತ್ತೆ. ಸೊ ಜ್ಯೂಸಸ್ ಚೆನ್ನಾಗಿ ಕುಡೀರಿ. ಅದ್ರ ಜೊತೆಗೆ ಎಳ್ನೀರು ಬೇಕು. ಎಳ್ನೀರು ಕಂಪಲ್ಸರಿ ಕುಡಿಲೇಬೇಕು. ಎಳ್ನೀರು ಕುಡಿಯೋದ್ರಿಂದ ಬಾಡಿ ಡಿಹೈಡ್ರೇಷನ್ ಆಗೋಲ್ಲ ಮತ್ತು ಶಕ್ತಿ ಬರುತ್ತೆ. ಮೇನಾಗಿ ನೀರು ಚೆನ್ನಾಗಿ ಕುಡಿಬೇಕು. ಬೇದಿ ಆದರೆ ತುಂಬ ಜನ ನೀರು ಕುಡಿತಾ ಇದ್ರೆ ಬೇದಿ ಆಗ್ತಾನೆ ಇದೆ ಅಂದ್ಬಿಟ್ಟು ನೀರು ಕುಡಿಯೋದು ನಿಲ್ಲಿಸ್ಬಿಡ್ತಾರೆ. ಹಾಗೆಲ್ಲ ಮಾಡಬಾರ್ದು. ನೀರು ಚೆನ್ನಾಗಿ ಕುಡಿಬೇಕು, ಎಳ್ನೀರು ಚೆನ್ನಾಗಿ ಕುಡಿಬೇಕು, ನೆನ್ಪಿಟ್ಕೊಳ್ಳಿ. ಇಷ್ಟು ಫಾಲೋ ಮಾಡಿ ನಿಜವಾಗ್ಲೂ ಕಡಿಮೆ ಆಗುತ್ತೆ. ಆಗಲಿಲ್ಲ ಅಂದರೆ ಪ್ಲೀಸ್ ಡಾಕ್ಟರ್ ಹತ್ರ ತೋರಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.